ಪುರಂದರದಾಸರ ಜೀವನ ಚರಿತ್ರೆ. ಪುರಂದರದಾಸರು ಭಕ್ತಿಗಾನ ಪರಂಪರೆಯ ಪ್ರಮುಖ ಸಂತರಲ್ಲೊಬ್ಬರು. ಅವರ ಮೂಲ ಹೆಸರು ಶ್ರೀನಿವಾಸ ನಾಯಕ್. ಅವರು ಕರ್ನಾಟಕ ಸಂಗೀತದ ಪಿತಾಮಹರು ಎಂದೇ ಪ್ರಸಿದ್ಧರಾಗಿದ್ದಾರೆ. ಹರಿದಾಸ ಸಂಪ್ರದಾಯದಲ್ಲಿ ಅವರು ಮಾಡಿದ ಕೀರ್ತನೆಗಳು ಇಂದಿಗೂ ಭಕ್ತರಲ್ಲಿ ಭಕ್ತಿ ಭಾವ ಮೂಡಿಸುತ್ತವೆ. ತಾನು ಗಳಿಸಿದ ಸಂಪತ್ತನ್ನು ತ್ಯಜಿಸಿ ಹರಿಯ ಕೀರ್ತನೆ ಮಾಡುವ ಮೂಲಕ ಜೀವನವನ್ನು ಪರಿಪೂರ್ಣವಾಗಿ ಭಕ್ತಿಗಾನಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ಸಂತ ಪುರಂದರದಾಸರು. ಪುರಂದರದಾಸರು 1484 ಜೂನ್ 4 ಕರ್ನಾಟಕದ ತುಂಗಾಭದ್ರಾ ನದಿಯ ತಟದಲ್ಲಿರುವ ಪುರಂದರ ಗಡಿಗೆ ಸಮೀಪದ ಕೇಶವಾಪುರದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ನರಸಯ್ಯ ಮತ್ತು ತಾಯಿಯ ಹೆಸರು ಲಕ್ಷ್ಮೀಬಾಯಿ. ಅವರು ಮೂಲತಃ ವೈಷ್ಣವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದು, ಬಾಲ್ಯದಿಂದಲೇ ಸುಬೋಧನೆ, ಸಂಸ್ಕೃತ ಮತ್ತು ಗಣಿತದಲ್ಲಿ ನಿಪುಣರಾಗಿದ್ದರು. ಬಾಲ್ಯದಿಂದಲೇ ಶ್ರೀನಿವಾಸ್ ನಾಯಕರಿಗೆ ಸಂಗೀತ ಮತ್ತು ಶಾಸ್ತ್ರೀಯ ವಿದ್ಯೆಗಳ ಬಗ್ಗೆಯೂ ಆಸಕ್ತಿ ಇತ್ತು. ಆದರೆ ಅವರು ತಮ್ಮ ಕುಟುಂಬದ ವೃತ್ತಿಯನ್ನು ಮುಂದುವರಿಸಿ ವ್ಯಾಪಾರದಲ್ಲಿ ತೊಡಗಿದರು. ಶ್ರೀನಿವಾಸ್ ನಾಯಕ್ ಅವರು ಅರುಣಾಸಾಲು ಎಂಬ ಗ್ರಾಮದಲ್ಲಿ ವ್ಯಾಪಾರಿಯಾಗಿದ್ದರು. ಅವರು ವೃತ್ತಿಯಿಂದ ಒಬ್ಬ ಸಮೃದ್ಧ ವಾಣಿಜ್ಯಗಾರರಾಗಿದ್ದು, ವೈಶ್ಯ ಜಾತಿಗೆ ಸೇರಿದವರಾಗಿದ್ದರು. ತನ್ನ ಬುದ್ಧಿವಂತಿಕೆ, ಚಾತುರ್ಯ ಮತ್ತು ವ್ಯಾಪಾರದ ಮೂಲಕ ಅಪಾರ ಐಶ್ವರ್ಯವನ್ನು ಸಂಪಾದಿಸಿದ್ದರು. ಅವರು ಚಿನ್ನ, ಬೆಳ್ಳಿ, ಅಂಜೂರ, ಗೋವು ಮುಂತಾದ ವಸ್ತುಗಳ ವ್ಯಾಪಾರ ಮಾಡುತ್ತಿದ್ದರು. ಶ್ರೀನಿವಾಸ್ ನಾಯಕರ ಮನೆಗೆ ಬರುವ ಯಾರಿಗಾದರೂ ಧನ ಬೇಕಾದರೆ ತಕ್ಷಣ ಹಣವನ್ನು ಕೊಡುವುದು ಎಂದು ಅವರಿಗೆ ಅಭ್ಯಾಸವಿರಲಿಲ್ಲ. ಅವರು ಬಡವರಿಗೂ ಸಹಾಯ ಮಾಡದೆ ಕಠೋರ ಮನೋಭಾವ ಹೊಂದಿದ್ದರು. ಶ್ರೀನಿವಾಸ್ ನಾಯಕರ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗಲು ಒಂದು ಪ್ರಸಂಗ ಕಾರಣವಾಯಿತು. ಒಮ್ಮೆ ಶ್ರೀ ವಿಷ್ಣು ಭಕ್ತನೊಬ್ಬ ಶ್ರೀನಿವಾಸ ನಾಯಕರ ಮನೆಗೆ ಬಂದು, ನನಗೆ ಶ್ರೀಹರಿ ಭಜನೆ ಮಾಡುವುದಕ್ಕಾಗಿ ಹಣ ಬೇಕಾಗಿದೆ ಎಂದು ಕೇಳಿದನು. ಆದರೆ ಶ್ರೀನಿವಾಸ್ ನಾಯಕರ ಪತ್ನಿಯಾದ ಸರಸ್ವತಿಯ ಮನೆಯಲ್ಲಿ ಭಕ್ತರ ಬಗ್ಗೆ ಕರುಣೆ ಇರಲು ಅವರು ತನ್ನ ಆಭರಣಗಳನ್ನು ಕೊಟ್ಟು ಆ ಭಕ್ತನಿಗೆ ಸಹಾಯ ಮಾಡಿದರು. ಇದನ್ನು ಕಂಡ ಶ್ರೀನಿವಾಸ್ ನಾಯಕರು ಸಿಟ್ಟುಗೊಂಡು ಪತ್ನಿಯನ್ನು ತರಾಟೆಗೆ ತೆಗೆದುಕೊಂಡರು. ಈ ಘಟನೆಯ ಬಳಿಕ ಶ್ರೀನಿವಾಸ್ ನಾಯಕರಿಗೆ ಶ್ರೀ ವಿಠ್ಠಲನ ಪ್ರಸಾದ ಪ್ರಾಪ್ತಿ ನಡೆಯಿತು. ರಾತ್ರಿಯಲ್ಲಿ ಅವನಿಗೆ ಸ್ವಪ್ನದಲ್ಲಿ ಶ್ರೀಹರಿ ದೇವರು ಪ್ರತ್ಯಕ್ಷನಾದನು. ಇದರಿಂದ ಅವರು ವೈರಾಗ್ಯವನ್ನು ಪಡೆದು ಸಂಪೂರ್ಣವಾಗಿ ಭಕ್ತಿ ಮಾರ್ಗಕ್ಕೆ ಪ್ರವೇಶಿಸಿದರು. ತಮ್ಮ ಸಂಪತ್ತನ್ನು ಬಿಟ್ಟುಕೊಟ್ಟು ಭಕ್ತಿ ಗಾನ ಮತ್ತು ಹರಿಕಥೆಯನ್ನು ಜೀವನ ವೃತ್ತಿಯನ್ನಾಗಿಸಿಕೊಂಡರು. ಪೂರ್ಣ ವೈರಾಗ್ಯಕ್ಕೆ ಬಂದ ನಂತರ ಶ್ರೀನಿವಾಸ್ ನಾಯಕರಿಗೆ ಗುರುವಾದ ಶ್ರೀ ವ್ಯಾಸರಾಜರು ಪುರಂದರದಾಸ ಎಂಬ ನಾಮಕರಣವನ್ನು ಮಾಡಿದರು. ಈ ಮೂಲಕ ಅವರು ಹರಿದಾಸ ಪರಂಪರೆಯ ಮೂಲಕ ಪ್ರಮುಖ ವ್ಯಕ್ತಿಯಾಗಿ ಭಕ್ತಿ ಪರಂಪರೆಯನ್ನು ಮುಂದುವರೆಸಿದರು. ಪುರಂದರದಾಸರು ದಾಸೋಹ ಭಾವವನ್ನು ಪ್ರಚಾರ ಮಾಡಿ ಪ್ರಪಂಚದ ಬೇಡಿಕೆಗಳಿಂದ ಮುಕ್ತರಾದರು. ತಮ್ಮ ಹಾಡುಗಳ ಮೂಲಕ ಅವರು ಭಕ್ತಿಗೆ ಹೊಸ ಅರ್ಥ ನೀಡಿದರು. ತಮ್ಮ ಕೀರ್ತನೆಗಳ ಮೂಲಕ ಭಕ್ತರು ಪರಮಾತ್ಮನೊಂದಿಗೆ ಒಂದಾಗಬಹುದು ಎಂಬ ತತ್ವವನ್ನು ಜನರಲ್ಲಿ ಬೋಧಿಸಿದರು. ಪುರಂದರದಾಸರು ಕನ್ನಡ ಭಾಷೆಯಲ್ಲಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿದರು. ಅವರ ಕೀರ್ತನೆಗಳಲ್ಲಿ ಶ್ರೀಹರಿ ಭಕ್ತಿಯು ಸಾರ್ಥಕತೆಗೊಳಿಸುತ್ತದೆ. ಕೇವಲ ಭಕ್ತಿ ಮಾತ್ರವಲ್ಲ, ಮನುಷ್ಯ ಜೀವನದ ತತ್ವಶಾಸ್ತ್ರ, ನೀತಿ ಮತ್ತು ಸಜ್ಜನತೆಗಳಿಗೂ ಅವರ ಕೀರ್ತನೆಗಳಲ್ಲಿ ಪ್ರತಿಫಲನಗೊಳ್ಳುತ್ತವೆ. ಪ್ರಸಿದ್ಧ ಕೀರ್ತನೆಗಳು ಯಾವೆಂದರೆ ದಾಸನಾಗಿದ್ದೇನೆ, ಹಲರು ಕಿಲಲು, ನಾರದನಾದ, ಇಂದ್ರಕಲಭ, ಶ್ರೀಪತಿ ರಂಗನಾಥ. ಪುರಂದರದಾಸರು ಕೇವಲ ಭಜನೆ ಮಾತ್ರವಲ್ಲ, ಸಂಗೀತ ಶಾಸ್ತ್ರಕ್ಕೂ ಮಹತ್ವವನ್ನು ನೀಡಿದರು. ಅವರು ಕರ್ನಾಟಕ ಸಂಗೀತವನ್ನು ಶಿಸ್ತುಬದ್ಧವಾಗಿ ವಿಕಾಸಗೊಳಿಸಿದರು. ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ಕರ್ನಾಟಕ ಸಂಗೀತಕ್ಕೆ ಶಿಸ್ತು ಹಾಗೂ ಮೂಲಭೂತ ಭಿತ್ತಿ ಒದಗಿಸಿದರು. ಅವರು ಸಾರಳಿ ಸ್ವರ, ಜಂತಿ ಸ್ವರ, ಅಲಂಕಾರ ಮೊದಲಾದ ತರಬೇತಿ ಪದ್ಧತಿಗಳನ್ನು ರೂಪಿಸಿದರು. ಪುರಂದರದಾಸರ ಸಂಗೀತ ಕೊಡುಗೆಗಳು. ಸರಳಿ ಸ್ವರಗಳು ಸಂಗೀತ ಕಲಿಯುವ
ಮೊದಲು ಬಾಲಕರಿಗೆ ಅನುಸರಿಸಬಹುದಾದ ಸರಳ ಸ್ವರಕ್ರಮವನ್ನು ತಯಾರಿಸಿದರು. ಅಲಂಕಾರಗಳು ಎಂದರೆ ಸಂಗೀತದ ಶ್ರೇಣಿಯನ್ನು ಪರಿಚಯಿಸುವ ಗುಣಧರ್ಮವುಳ್ಳ ತರಬೇತಿ ಪದ್ಧತಿಗಳನ್ನು ವಿನ್ಯಾಸಗೊಳಿಸಿದರು. ಗೀತಗಳು ಸುಲಭವಾಗಿ ಕಲಿಯಬಹುದಾದ ಗೀತವನ್ನು ರೂಪಿಸಿ ಶಿಷ್ಯರಿಗೆ ಬೋಧಿಸಿದರು. ಮೇಳಕರ್ತ ಪದ್ಧತಿ. ಪುರಂದರದಾಸರು ರಾಗ ಸಂರಚನೆಯಲ್ಲಿ 72 ಮೇಳಕರ್ತ ರಾಗಗಳನ್ನು ನಿರ್ದಿಷ್ಟಪಡಿಸಿದರು. ಪುರಂದರದಾಸರ ತಮ್ಮ ಜೀವನದ ಕೊನೆಯ ಹಂತವನ್ನು ತುಂಗಭದ್ರಾ ನದಿಯ ತಟದಲ್ಲಿ ಹರಿಭಜನೆ ಮತ್ತು ಕೀರ್ತನೆ ಮಾಡುತ್ತಲೇ ಕಳೆದರು. ಅವರ ಭಕ್ತಿ ಸಂಗೀತ ಮತ್ತು ಗೀತೆಗಳಿಗೆ ಸಾವಿರಾರು ಶಿಷ್ಯರು ತಾವು ಅನುಸರಿಸಿದರು. 1564ರಲ್ಲಿ ಪುರಂದರದಾಸರು ಭಗವಂತನ ಲೀಲೆಗೆ ಲೀನರಾದರು. ಅವರ ಪವಿತ್ರ ಬದುಕು ಮತ್ತು ಅವರ ಭಕ್ತಿಗಾನ ಪರಂಪರೆ ಇಂದಿಗೂ ಸಹ ಅನೇಕ ಭಕ್ತರ ಹೃದಯದಲ್ಲಿ ಅನಾವರಣಗೊಂಡಿದೆ. ಪುರಂದರದಾಸರು ಕರ್ನಾಟಕದ ದಾಸ ಪರಂಪರೆಯ ಮುಖ್ಯ ಸ್ತಂಭವಾಗಿ ನೆಲೆಯಾದರು. ಅವರ ಭಜನೆಗಳು, ತತ್ವೋಪದೇಶಗಳು ಮತ್ತು ಸಂಗೀತ ಕೊಡುಗೆಗಳು ಇಂದಿಗೂ ಜೀವಂತವಾಗಿವೆ. ಅವರು ಮಾಡಿದ ಸಂಗೀತ ಪರಿಷ್ಕರಣೆಗಳು, ಕೀರ್ತನೆಗಳು ಹಾಗೂ ಹರಿದಾಸ ಸಂಪ್ರದಾಯದ ಬೆಳವಣಿಗೆ ಕರ್ನಾಟಕ ಮತ್ತು ಭಾರತದ ಭಕ್ತರ ಜೀವನದ ಮೇಲೆ ಮಹತ್ವದ ಪ್ರಭಾವ ಬೀರಿವೆ. ಪುರಂದರದಾಸರು ನಿಜವಾದ ಭಕ್ತನಾದರು. ಅವರು ಭಕ್ತಿಗೀತೆಯ ಮೂಲಕ ಜನಸಾಮಾನ್ಯರ ಹೃದಯದಲ್ಲಿ ಆಳವಾಗಿ ನೆಲೆಸಿದ ಮಹಾನ್ ಸಂತರು. ಅವರ ಕೀರ್ತನೆಗಳು ಈ ಭೂಮಿಯ ಭಕ್ತ ಸಮೂಹಕ್ಕೆ ದಾರಿ ತೋರಿಸುತ್ತವೆ. ಇಂದಿಗೂ ಪುರಂದರದಾಸರ ಕೀರ್ತನೆಗಳು ಭಕ್ತರ ಸ್ಮರಣೆಯಲ್ಲಿ ಬದುಕಿದ್ದರೂ ಪುರಂದರದಾಸರ ಹೆಸರು ಶಾಶ್ವತವಾಗಿ ಕರ್ನಾಟಕ ಸಂಗೀತ ಮತ್ತು ಭಕ್ತಿ ಪರಂಪರೆಯಲ್ಲಿ ಉಜ್ವಲಗೊಳ್ಳುತ್ತದೆ.